ನಮಸ್ಕಾರ. ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳೆಯೋ ಅವಶ್ಯಕತೆ ಏನಿಲ್ಲ, ಸ್ನಾನ ಮಾಡೋ ಅವಶ್ಯಕತೆ ಏನಿಲ್ಲ, ಪೂಜೆ ಮಾಡೋ ಅವಶ್ಯಕತೆ ಏನಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಕೈನಲ್ಲಿ ಕಲ್ಲುಪ್ಪು, ಹರಳುಪ್ಪು ಒಂದು ಸ್ವಲ್ಪ ಕೈನಲ್ಲಿಟ್ಕೊಂಡು ಈ ತಿರುಪತಿ ಮಂತ್ರನ ಪಠಣೆ ಮಾಡಿ ನಂತರ ನೀವು ಗಂಡು ಮಕ್ಕಳಾದರೆ ಜೇಬಿನಲ್ಲಿ, ಪರ್ಸ್ನಲ್ಲಿ, ಈ ಮನೆ ಒಳಗಡೆ ಕ್ಯಾಶ್ ಬಾಕ್ಸ್ ಒಳಗಡೆ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ನೀವು ಜೇಬಿನಲ್ಲಿ, ಪ್ಯಾಂಟ್ನಲ್ಲಿ ದುಡ್ಡು ಇಟ್ಕೊತೀರಲ್ಲ, ಆ ದುಡ್ಡಿನ ಜೊತೆಗೆ ಈ ಕಲ್ಲುಪ್ಪು ಇಟ್ಕೊಬೇಕು. ಇಷ್ಟೇ, ಒಂದು ಸ್ವಲ್ಪ, ಒಂದು 3 ಅರಳು ಅಥವಾ 6 ಅರಳು ಕಲ್ಲುಪ್ಪು. ಈ ಮಂತ್ರ ಪಠಿಸ್ಬಿಟ್ಟು ಇಟ್ಕೊಳ್ಳಿ. ಯಾವುದಪ್ಪ ಅದು ಮಂತ್ರ ಅಂದರೆ ತಿರುಪತಿ ಮಂತ್ರ. ತಿರು ಅಂದರೆ ಪವಿತ್ರ ಅಂತ, ಪತಿ ಅಂದರೆ ನಿವಾಸ ಅಂತ. ಪವರ್ಫುಲ್ ಮಂತ್ರ. ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಅಂತ ಈ ಮಂತ್ರ 3 ಬಾರಿನೋ 9 ಬಾರಿನೋ 11 ಬಾರಿನೋ 21 ಬಾರಿನೋ ಹೇಳ್ಬಿಟ್ಟು ಇಟ್ಕೊಳ್ಳಿ. ಹೆಣ್ಮಕ್ಳಾದರೆ ವೆನಿಟಿ ಬ್ಯಾಗಲ್ಲಿ, ಬೀರು ಒಳಗಡೆ, ನಿಮ್ಮ ಲೇಡೀಸ್ ಪರ್ಸ್ ಇರುತ್ತಲ್ಲ, ಪರ್ಸ್ ಒಳಗಡೆ ದುಡ್ಡು ಇಟ್ಕೊಳ್ಳೋ ಜಾಗದಲ್ಲಿ ಈ ಕಲ್ಲುಪ್ಪು ಒಂದು ಸರಿ ಮಾಡಿ ಒಂದು ಪ್ಯಾಕೆಟಲ್ಲಿ ಹಾಕಿ ಇಟ್ಬಿಡಿ. ಮತ್ತು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ತೆಗೆದು ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಅಂತ ಈ ಮಂತ್ರನ ಪಠಿಸಿ ದುಡ್ಡಿನ ಜೊತೆ ಇಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಇನ್ಕಮಿಂಗ್ ದುಡ್ಡಂತೂ ರಿಸೋರ್ಸಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಎಲ್ಲರೂ ದುಡಿಲೇಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಯಾವ ದುಡ್ಡು ಬರಲ್ಲ. ಕಷ್ಟಪಟ್ಟು ದುಡಿಯೋದು, ಜಾಬ್ ಮಾಡೋದು ಮಾಡಲೇಬೇಕು, ಬಿಸ್ನೆಸ್ ವ್ಯಾಪಾರ ಮಾಡೋದು ಮಾಡಲೇಬೇಕು, ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು. ಇದು ತಾಂತ್ರಿಕವಾದ ತಂತ್ರ ಮಂತ್ರ. ಯಾಕೆಂದರೆ ಕಲ್ಲುಪ್ಪಿಗೆ ಅಷ್ಟಕ್ಕೊಂದು ಪವರ್ ಇದೆ. ಕಲ್ಲುಪ್ಪು ಸೊ ಲಕ್ಷ್ಮೀ ವಾಸಸ್ಥಾನ ಅಂತ ಹೇಳ್ತೀವಿ ಕಲ್ಲುಪ್ಪಿನಲ್ಲಿ. ಜೊತೆಗೆ ಈ ಒಂದು ತಿರುಪತಿ ಮಂತ್ರ ನೋಡ್ರಿ. ತಿರು ಅಂದರೆ ಪವಿತ್ರ ಅಂತ, ಪತಿ ಅಂದರೆ ನಿವಾಸ. ಪವರ್ಫುಲ್ ದುಡ್ಡಿನ ಮಂತ್ರ. ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ದುಡ್ಡು ಬೇಕು ಎಲ್ಲರಿಗೂ. ವ್ಯಾಪಾರ ಬಿಸ್ನೆಸ್ ಆಗಬೇಕು, ರನ್ ಆಗಬೇಕು, ಚೆನ್ನಾಗಾಗಬೇಕಂದ್ರೆ ಕ್ಯಾಶ್ ಬಾಕ್ಸ್ಗಳೊಳಗಡೆ ಬಿಸ್ನೆಸ್ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪು ದುಡ್ಡಿಡೋ ಜಾಗದಲ್ಲಿ ಹಾಕಿ ಅವಾಗವಾಗ ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಈ ಮಂತ್ರ ಹೇಳ್ತಾ ಇರ್ರಿ. ತಾಂತ್ರಿಕವಾದ ತಂತ್ರಗಳು, ಪವರ್ಫುಲ್ ಮಂತ್ರಗಳು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಎಸ್ಪೆಷಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲೇ ಹುಟ್ಟಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಬಂತಂದರೆ ದುಡ್ಡು ಬಂದೇ ಬರುತ್ತೆ ನಿಮಗೆ. ಅರ್ಥ ಮಾಡ್ಕೊಳ್ಳಿ. ಸೊ ಹೀಗಾಗಿ ಇದು ಒಂದು ತಾಂತ್ರಿಕ ರೆಮಿಡಿ, ಮನಿ ಟಿಪ್ಸ್. ಇದು ಫಾಲೋ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ತಿಂಗಳಿಗೆ ದುಡಿಮೆ, ಆದಾಯ ಹೆಚ್ಚಾಗೇ ಆಗುತ್ತೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.